ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮುಂದಿನ 10 ವರ್ಷಗಳ ಕಾಲ ಡಿಕೆ ಶಿವಕುಮಾರ್ ಅವರಿಗೆ ರಾಜ್ಯಯೋಗ ಫಿಕ್ಸ್. ಹಾಗಾದ್ರೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗ್ತಾರೆ ಅಂತ ಹೇಳಿ ಆರ್ಯವರ್ಧನ್ ಗುರೂಜಿ ಮುಂಚೆನೆ ಪ್ರೆಡಿಕ್ಷನ್ ಮಾಡಿದ್ರ. ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಡೋದಕ್ಕೆ ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸಂಖ್ಯಾಶಾಸ್ತ್ರಜ್ಞ ಆರ್ಯವರ್ಧನ್ ಗುರೂಜಿ ಅವರು. ಬನ್ನಿ ಹಾಗಾದ್ರೆ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಗುರೂಜಿ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಬೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನ ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀದೇ ನಮಸ್ತೆ. ಅರಿವಿಗೆ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್. ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನೋ ಅಭಿಮಾನಿ ದೇವರಿಗೆ ಗೊತ್ತು. ಶ್ರೀ ಪ್ರಕಾಶನಾಥ ಸ್ವಾಮೀಜಿ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾ ಖಂಡಿತ ಕೂಡ ಇವತ್ತಿನ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡೋಣ. ಗುರುಜಿ, ಪ್ರತಿ ವಾರವೂ ಕೂಡ ನಮಗೆ ಒಂದಲ್ಲ ಒಂದು ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಬಂದಿದ್ದೀರಾ. ಹಾಗಾದ್ರೆ ಇವತ್ತಿನ ದಿನ ಡಿಕೆ ಶಿವಕುಮಾರ್ ಅವರು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ನೀವು ಮುಂಚೆನೆ ಪ್ರೆಡಿಕ್ಷನ್ ಕೂಡ ಮಾಡಿದ್ರಿ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅವರ ಯೋಗ ಯಾವ ರೀತಿ ಆಗಿದೆ, ಇದ್ರ ಬಗ್ಗೆ ತಿಳಿಸಿ. ನೋಡಿ, ಅವ್ರು ಭಾಳ ವಿಶೇಷವಾದ ಒಂದು ಜಾತಕ ಕುಂಡಲಿಯನ್ನು ನಾವು ಕೊಟ್ಟರೆ ಫೋಟೋಗಳು ಹಾಕಿದರೆ ಅದ್ಭುತವಾಗಿ ಪ್ರೆಡಿಕ್ಷನ್ ಕೊಡ್ತಾ ಹೋಗ್ತೀನಿ. ಅದರಲ್ಲಿ ನನಗೆ ಸತ್ಯ ಸುಳ್ಳು ಎರಡನ್ನೂ ಇಲ್ಲಿ ಹೆಂಗೆ ಹೇಳೋದಂತ ಗೊತ್ತಾಗಲ್ಲ. ಯಾಕಂದರೆ ಒಂದು ಜಾತಕದಲ್ಲಿ ವೈಬ್ರೇಷನ್ ಜಾತಕ ಅಂತ ಹೇಳುತ್ತೆ, 100% ಬ್ಯೂಟಿಫುಲ್ ಅಂತ ಒಂದು ಜಾತಕ. ಡಿ ಕೆ ಶಿವಕುಮಾರ್ ಜಾತಕವನ್ನು ವಿಶ್ಲೇಷಣೆಯನ್ನು ಅದರಲ್ಲೂ ಕೂಡ ಈ ಒಂದು ಗ್ಯಾರಂಟಿ ಟಿ ವಿಲಿ ಕಾರ್ಯಕ್ರಮನ ಮಾಡ್ತಾಯಿದ್ದೀನಿ. 100% ಅವ್ರ ಲಗ್ನ ಕುಂಡಲಿ ಪರ್ಫೆಕ್ಟ್ ಆಗಿರೋದಂಥ ಕುಂಡಲಿ. ಹಾಗಾಗಿಯೇ ನನಗೆ ಅನಿಸಿರೋದನ್ನು ನೀವು ಜಾತಕದಲ್ಲಿ ನೋಡ್ಬೋದು. ಎಲ್ಲವನ್ನೂ ಕೂಡ ಪ್ರೆಡಿಕ್ಷನ್ನ ನಾನು ಕೊಡ್ತಾ ಹೋಗ್ತೀನಿ. 100% ಸಾಕಷ್ಟು ರಿಸಲ್ಟನ್ನು ನೀವು ತಗೋಬೋದು. 100% ಲಗ್ನ ಕುಂಡಲಿ ತುಂಬ ರಾಜಯೋಗವನ್ನು ಕೊಡುವಂಥ ಗ್ರಹಗಳು ಹೇಗಿದ್ದಾವೆ ಅಂತ ನೀವು ಪ್ರೆಡಿಕ್ಷನ್ನ ತಗೊಂಡಾಗ ಅದ್ರ ಬಗ್ಗೆ ಗೊತ್ತಾಗುತ್ತೆ. ದೇಶ ಮತ್ತು ಭಕ್ತಿ ಎಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಡಿ ಕೆ ಶಿವಕುಮಾರ್ ಜಾತಕದಲ್ಲಿ. ಡಿ ಕೆ ಶಿವಕುಮಾರ್ ಒಂದು ಭಾಳ ವಿಶೇಷವಾಗಿ 15/5/1961 ಇಸ್ವಿಲಿ ಹುಟ್ಟಿದ್ದಾರೆ. ಹಾಗಾಗಿಯೇ ಭಾಳ ವೈಬ್ರೇಷನ್. 5 ಗಂಟೆ 10 ನಿಮಿಷ AM ಅಲ್ಲಿ ಹುಟ್ಟಿದ್ದಾರೆ. 100% ಇದು ಪರ್ಫೆಕ್ಟ್ ಟೈಮಿಂಗ್ಸು ತಗೊಳ್ಬೇಕಾದ್ರೆ ಬರೆದಿಟ್ಟು ಕೇಳಿ. ಪರ್ಫೆಕ್ಟ್ ಟೈಮಿಂಗ್ಸ್ ಅಂತ ಹೇಳುತ್ತೆ. ಅವರ ಡೇಟ್ ಆಫ್ ಬರ್ತ್ 15/5/1961 ಕೌಂಟ್ ಮಾಡಿದ್ರೆ 1 ಬರುತ್ತೆ. ಈ ಸಖತ್ ಬ್ಯೂಟಿಫುಲ್ ಅಂತ ಡೇಟ್ ಆಫ್ ಬರ್ತು. 15 ಅನ್ನೋದು ಈ ವರ್ಷ 2 ಸರಿ ರಿಪೀಟ್ ಆಗುತ್ತೆ. ಲಕ್ಕನ್ನು ತಂದು ಕೊಟ್ಟಿದ್ದೆ. ನಂಬರ್ 3 3 ಸರಿ ರಿಪೀಟ್ ಆಯಿತು, ಅದು ಲಕ್ಕನ್ನು ಕೊಡುತ್ತೆ. ಅವರ ಹೆಸರು ಕೂಡ ತುಂಬ ರಾಜಯೋಗದ ಲೆಟ್ ಆಗುತ್ತೆ. ನೋಡಿ, ಅಲ್ಲಿ ಹೆಸರಲ್ಲೂ ಕೂಡ ಕುಮಾರನ ಹೆಸರಲ್ಲೂ ಕೂಡ ಸಖತ್ ರಾಜಯೋಗನ ಕೊಡುತ್ತೆ. ಮತ್ತು ಡಿ ಅಂದರೆ ಕೆ ಅನ್ನೋದು ಭಾಳ ವಿಶೇಷವಾದ ವೈಬ್ರೇಷನ್. ಅವೆರಡೂ ಕೂಡ ಎನರ್ಜಿನ ಜಂಪ್ ಮಾಡುತ್ತೆ. ನೇಮ್ ನಂಬರಲ್ಲಿ ಎನರ್ಜಿನ ಜಂಪ್ ಮಾಡುತ್ತೆ. ಆ ಥರ AM ಅನ್ನೋ ಹೆಸರಲ್ಲಿ ಕೂಡ ಎನರ್ಜಿ ಜಂಪ್ ಮಾಡುತ್ತೆ. ಮತ್ತು AR ಅನ್ನೋ ಅಕ್ಷರ ಬರುತ್ತೆ, ಅದು ಕೂಡ ನೇಮಲ್ಲಿ ಸಖತ್ ಪಾಸಿಟಿವ್ನ ಎನರ್ಜಿನ ರೇಂಜ್ ಮಾಡುತ್ತೆ. ಇಲ್ಲಿ ಭಾಳ ವಿಶೇಷವಾದಂಥ ವೈಬ್ರೇಷನ್. ಡಿ ಕೆ ಶಿವಕುಮಾರು ತುಂಬ ಹಲವಾರು ಬಾರಿ ನಂತರ ಸಾಕಷ್ಟು ಜನ ಜಾತಕ ಕೇಳೋರು ಸಂಬಂಧಪಟ್ಟಿರಲ್ಲ. ನಾನು ಆಗಲ್ಲ ಈಗಲ್ಲ ಅನ್ನುವೆ. ಈ ಸರಿ ಪಕ್ಕ ಈ ಟೈಮ್ ಆಗೇ ಆಗ್ತಾರಂತ ಪ್ರೆಡಿಕ್ಷನ್ ಮಾಡಿದ್ದೆ. ಹಾಗಾಗಿಯೇ ಎಲ್ಲರೂ ಕೂಡ 7.5 CM ಆಗ್ತಾರೆ. ಹಾಗಾಗಿಯೇ ಡಿ ಕೆ ಶಿವಕುಮಾರ್ ಅವ್ರಿಗೆ ಅದ್ಭುತವಾದ ಜಾತಕ ಆಗುತ್ತೆ. ಹಾಗಾಗಿ ಅವರಿಗೆ 2ನೇ ಮನೆಯಲ್ಲಿ ಚಂದ್ರಗ್ರಹ, ಸೂರ್ಯಗ್ರಹ, ಬುಧಗ್ರಹ ಇದ್ದಾನೆ. ವಿಪರೀತ ರಾಜಯೋಗನ ಕೊಡುತ್ತೆ. 2ನೇ ಮನೆಯಲ್ಲಿ ಚಂದ್ರ, ಸೂರ್ಯ, ಬುಧಗ್ರಹ ಇದ್ದಾನೆ. ಯಾಕಪ್ಪ ಅಂದರೆ ಸುಖಸ್ಥಾನಾಧಿಪತಿ ಕುಜ ಭಾಳ ಪವರ್ಫುಲ್ಲಾಗಿ 4th ಲಾರ್ಡಲ್ಲಿದ್ದಾನೆ. 4th ಲಾರ್ಡ್ ಅಧಿಪತಿ ಚಂದ್ರ ಉಚ್ಚನಾಗಿದ್ದಾನೆ. ಭಾಳ ವೈಬ್ರೇಷನ್ ಜಾತಕ ಅಂತ ಹೇಳುತ್ತೆ 100%. ಅವರ ಜಾತಕದಲ್ಲಿ 10ನೇ ಮನೆಯಲ್ಲಿ ಶನಿ ಮತ್ತು ಗುರುಗ್ರಹ ಇದ್ದಾನೆ. ಹಿಂಗೆಲ್ಲ ಇದ್ದರೆ ಸಿಕ್ಕಾಬಟ್ಟೆ ರಾಜಯೋಗದ ಜಾತಕ ಅಂತ ಹೇಳುತ್ತೆ 100%. 11ನೇ ಮನೆಯಲ್ಲಿ ಕೇತು ಗ್ರಹ. ಹಾಗಾಗಿ ಈ ಪ್ರಪಂಚದಲ್ಲಿ ತುಂಬ ಕಷ್ಟಪಡಬೇಕು, ಆದರೆ ಈ ಪ್ರಪಂಚದಲ್ಲಿ ಮುಕ್ತಿ ಸಿಗೋಷ್ಟು ಕೂಡ ಪುಣ್ಯವನ್ನು ಮಾಡಿರ್ತಂಥದ್ದು. ಉಚ್ಚ ಶುಕ್ರ ವ್ಯಯಸ್ಥಾನದಲ್ಲಿದ್ದಾರೆ 100%. ಭಾಳ ವೈಬ್ರೇಷನ್. ಏಕಪ್ಪ ಇಷ್ಟು ವರ್ಷ ಅವರು ಪವರಲ್ಲಿ ಎಲ್ಲವನ್ನೂ ಅನುಭವಿಸಿದ್ರು. ಯಾಕಂದರೆ 10ನೇ ಮೇಲೆ ಶನಿ ಇದ್ದರೆ ಜಡ್ಜ್ ಆಗ್ಬೋದಾಗಿತ್ತು ಅಂಥ ಒಂದು ಜಾತಕ. ಹಾಗಾಗಿ ತೀರ್ಪನ್ನು ಕೊಡುವಂಥ ವ್ಯಕ್ತಿಗಳಾಗ್ಬೋದು. ಇವಾಗ ಅವ್ರಿಗೆ ಆಗೋಕ್ಕೆ 2000 ಬಹಳ ವಿಶೇಷವಾಗಿ ಶನಿ ದಶೆ ಚಂದ್ರ ಭುಕ್ತಿ. ಭಾಳ ಸರಿ ನಾನು ತಿರುವಣ್ಣಾಮಲೆಗೆ ಹೋಗಿ ಈ ಥರ ಟಿ ವಿ ಸಾಕಷ್ಟು ತೊಂದರೆ ಆದಾಗೆಲ್ಲ ತಿರುವಣ್ಣಾಮಲೆಗೆ ಹೋಗಬೇಕು, ತಿರುಚೆಂದೂರಿಗೆ ಹೋಗ್ಬೇಕು ಅಂತ ಇವೆಲ್ಲ ಪ್ರೆಡಿಕ್ಷನ್ ಮಾಡುವೆ. ಅದೇ ಥರ ಅವರು ಇತ್ತೀಚೆಗೆ ತಿರುವಣ್ಣಾಮಲೆ, ತಿರುಚೆಂದೂರಿಗೆ ತುಂಬ ಸರಿ ಟೆಂಪಲ್ ಅಟೆಂಡ್ ಮಾಡೋದು. ತಿರುವಣ್ಣಾಮಲೆಗೆ ಯಾರ್ಯಾರೋ ಹೋದಾಗ ಫಲ ಅಲ್ಲ. ಹಾಗಾಗಿ ಈ ವೃಷಭ ರಾಶಿಯವರು ತಿರುವಣ್ಣಾಮಲೆ ಹೋದಾಗ ಫಲಗಳು ಜಾಸ್ತಿ ಸಿಗುತ್ತೆ ವೃಷಭ ರಾಶಿಯವರಿಗೆ. ಅದು ಡಿ ಕೆ ಶಿವಕುಮಾರ್ ತಿರುವಣ್ಣಾಮಲೆ ಅರುಣಾಚಲೇಶ್ವರ ಹುಟ್ಟಿರೋ ದಿನವೇ ಹುಟ್ಟಿರೋದು 100%. ಆ ನಕ್ಷತ್ರದಲ್ಲಿ ಅರುಣಾಚಲೇಶ್ವರ ಹುಟ್ಟಿದ್ದಾರೆ. ಹಾಗಾಗಿ ಅವ್ರ ಫೇವ್ರೇಟ್ ಟೆಂಪಲ್ಲಾಗಿ ಮಾಡ್ಕೊಂಡ್ರೆ ಸಖತ್ ರಾಜಯೋಗ. ಮತ್ತು ಕುಜಗ್ರಹ ನೀಚನಾಗಿದ್ದಾನೆ. ಹಾಗೆ ಸುಖಸ್ಥಾನಾಧಿಪತಿ ಮೇಷರಾಶಿ. ಹಾಗಾಗಿ ತಿರುಚೆಂದೂರು ಸಖತ್ ಪವರ್ಫುಲ್ ಟೆಂಪಲ್ ಅವ್ರ ಲೈಫಲ್ಲಿ. ಅವರು ಇತ್ತೀಚೆಗೆ ಸ್ಟಾರ್ಟ್ ಮಾಡಿದ್ರು. ನಾನು ಜಮಾನದಿಂದಲೂ ಹೇಳ್ತಾ ಬರುವೆ. ಇವಾಗ ಅವ್ರಿಗೆ ಯಾರು ಅಕ್ಕಪಕ್ಕ ಜ್ಯೋತಿಷ್ ಹೇಳೋರು, ನಮ್ಮನ್ನು ಟಿ ವಿ ನೋಡೋರು 100% ಅವರೆಲ್ಲರೂ ಕೂಡ ಪ್ರೆಡಿಕ್ಷನ್ ಮಾಡ್ತಾರೆ. ಇವಾಗ
ಪಕ್ಕದಲ್ಲಿ ಯಾರು ಇರ್ತಾರೆ ಅಂತೇಳಿ ಅವ್ರನ್ನ ಜ್ಯೋತಿಷ್ಯನ ಕೇಳ್ತಾರೆ. ಹಾಗಾಗಿನೇ ಇವಾಗ ನಾವು ಇಷ್ಟು ನೇಮ್ ಮಾಡಿದ್ದು ನಾವು ಡಿ ಕೆ ಶಿವಕುಮಾರ್ ಮಾತಾಡ್ಸೋಕ್ಕಾಗತ್ತೆ. ಅವ್ರವ್ರದ್ದೇ ಒಂದು ಟೀಮ್ ಇಟ್ಟಿರ್ತಾರೆ. 100% ಆ ಟೀಮಲ್ಲಿ ಹೇಳ್ತಾ ಹೋದಾಗ ಒಂದು ಅದ್ಭುತವಾದ ಜಾತಕ ಇದು ತುಂಬ ರಾಜಯೋಗನ ಕೊಡುತ್ತೆ. 2024 ಅವ್ರ ಲೈಫಲ್ಲಿ ಈ ಶನಿ ದಶೆಯಲ್ಲಿ ಅವ್ರಿಗೆ ದುಃಖವನ್ನು ಏನಾದ್ರು ಒಂದು ವೈಬ್ರೇಷನ್ ಕೊಟ್ಟಾಗ ನನಗೆ 100% ಅವ್ರು ಏನಾದ್ರು 2028 2031 ಶನಿ ದಶೆ ರಾಹು ಭಕ್ತಿ ಅವ್ರನ್ನ ತೊಂದರೆ ಕೊಡುತ್ತೆ. ಶನಿ ದಶೆ ರಾಹು ಭಕ್ತಿ ಅದು 2028 9ನೇ ತಿಂಗಳು 4ನೇ ತಾರೀಕು ಆಜುಬಾಜಲ್ಲಿ 2028 31 ಇದೊಂದು ಜಾಪನ ನೋಡ್ಕೋಬೇಕು. ಅದ್ಭುತವಾದ ಜಾತಕ, ಅದ್ಭುತವಾದ ವೈಬ್ರೇಷನ್. ಮುಂಚೆಲೇ ನಾವು ಹೇಳ್ದಂಗೆ CM ಆಗ್ತಾರೆ, ಈ ಟೈಮಲ್ಲಿ ಆಗ್ತಾರೆ ಅಂತಿತ್ತು. ಅದು ಮುಂಚೆಲೇ ಅದು ಅಗ್ರಿಮೆಂಟ್ ಇದ್ದಿದ್ದು ಹಾಗೆಯೇ 2 ವರ್ಷ ಇರಬೇಕು ಅಂತ. ಅದರಲ್ಲಿ ಭಾಳ ವಿಶೇಷವಾಗಿ ಒಂದು ಜ್ಯೋತಿಷ್ಯ ನೆಮ್ಮದಿದ್ದವ್ರಿಗೂ ಜ್ಯೋತಿಷ್ಯ ನೆಂಬರ್ಗೂ 2 ಹೇಳ್ತೀನಿ. ನಾರ್ಮಲ್ ಆಗಿರೋರಿಗೆ ಒಂಥರ ಪಾಯಿಂಟ್ಸ್ ಹೇಳ್ತೀನಿ ನೋಡಿ.